ಸರ್ 21 ತಾರೀಕಿಗೆ ನಾವು ಯಾದರಾವ್ ಕನ್ಸೆ ಅವ್ರದ್ದು ಏನು 204 ಸರ್ವೆ ನಂಬರ್ದಲ್ಲಿ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ನಾವು ತೆರವುಗೊಳಿಸಿದ್ದೆವು. ಅವ್ರೇನಂತಾರ ನೋಟಿಸ್ ಕೊಟ್ಟಿಲ್ಲ ಅಂತ. ನಾವು ಫಸ್ಟ್ ನೋಟಿಸು 8/11/2024 ಕೊಟ್ಟಿದ್ದೆವು. ಮತ್ತು ಫೋಟೋನೂ ಅವ ಸರ್. ಫಸ್ಟ್ ನೋಟಿಸು 8/11/2024. ಸೆಕೆಂಡ್ ನೋಟಿಸು ಖುದ್ದು ನಾನೇ ಆಗಿ 16/11/2024 ಕೊಟ್ಟಿನಿ. ಥರ್ಡ್ ನೋಟಿಸ್ ಸೆಕೆಂಡ್ ನೋಟಿಸ್ದಾಗ ಸ್ಟಾಪ್ ಮಾಡ್ರಂತಂದೆವು. ಅವರು ಬಹಿರಂಗವಾಗಿ ಕಟ್ತಾ ಇದ್ದರು. ಥರ್ಡ್ ನೋಟಿಸು ಕೊಟ್ಟೆ ಅವ್ರು ಕಟ್ಟಿದ್ದರು 16/12/2024 ಫೇಕ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಕಟ್ತಾ ಇದ್ದರು. ನಾವೇನು ಮಾಡಿದೆವು 21 ಡೇಟಿಗೆ ಡೆಮೊಲಿಷ್ ಮಾಡಿದೆವು. ಅವರೆಲ್ಲ ಥರ ನಾವು ಯಾವುದೇ ನೋಟಿಸ್ ನೀಡಿಲ್ಲ ಅಂತ. ಬಟ್ ನಾವು ನೋಟಿಸ್ ನೀಡಿದ್ದು ನಾವು ನಿಮ್ಗೆ ಕಾಪಿ ಕೊಡ್ತೀವಿ. ಮತ್ತು 2016 ಸರ್ಕ್ಯುಲರ್ ಪ್ರಕಾರ ಆನ್ಲೈನ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ತೊಗೋಬೇಕಂತದ. ಅವರು ಮಗ ಪಾಂಡುರಂಗ್ ಕನ್ಸೆ ಸರ್ ಅವರು ನಮ್ಮ TMC ಮೆಂಬರ್ರ. ಅವರಿಗೆಲ್ಲ ಗೊತ್ತಿದೆ. ಫಿರ್ ಭಿ ಅವರು ಆಫ್ಲೈನ್ ಅದು ಭೀ ಆಫ್ಲೈನ್ ಪರ್ಮಿಷನ್ ಫೋರ್ಜ್ ಅಂದ್ರೆ ಫೇಕ್ ಕ್ರಿಯೇಟ್ ಮಾಡಿ ನಮ್ದು ಹಿಂದಿನ ಚೀಫ್ ಆಫೀಸರಿಗೆ ನಾವು ಲೆಟ್ರ್ ಬರೆದಿದ್ದೆವು, ನೀವು ಕೊಟ್ಟಿಲ್ಲ ಅಂತ. ಬಟ್ ಅವರೇನು ನಾವು ಕೊಟ್ಟಿಲ್ಲ ಅಂತ ಹೇಳಿ ಲೆಟ್ರ್ ಕೊಟ್ಟಾರೆ ಸರ್. ಮತ್ತು ಕನ್ಸ್ಟ್ರಕ್ಷನ್ ಮನ್ ಡೆಮೊಲಿಷ್ ಮಾಡೋದು ನನ್ನ ಮ್ಯಾಗೆ ಸುಳ್ಳು ಆರೋಪ ಮಾಡತ್ತಾರೆ ಸರ್. ಫಸ್ಟ್ ಕಂಪ್ಲೇಂಟ್ ಬಂತು ವಿನಾಯಕ್ ತಂದೆ ಶಿವಾಜಿರಾವ್ ಭಾಂಗೆ ಏನಂತಂದ್ರೆ ಭಾಲ್ಕಿ ಪಟ್ಟಣದಲ್ಲಿ ಸರ್ವೆ ನಂಬರ್ 204-205 ಒಟ್ಟು ವಿಸ್ತೀರ್ಣ 12 ಎಕರೆ 29 ಗುಂಟೆ ಜಮೀನು ಕೋರ್ಟ್ನಲ್ಲಿ ಕೇಸ್ ಇದ್ದರೂ ಇದರಲ್ಲಿ ಕಾನೂನು ಬಹಿರವಾಗಿ ಮಾಡಿಕೊಂಡು ಕ್ರಿಯಾಪತ್ರ ಇದರಲ್ಲಿ ಕಟ್ಟಡ ಪರವಾನಗಿ ಯಾವ ಆಧಾರ ಮೇಲೆ ನೀಡಿದರೆ ಇದರ ಬಗ್ಗೆ ದೂರು ಅರ್ಜಿ ನಮಗೆ ನೀಡಿದರು ಸರ್. ಅವರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಕಟ್ತಾ ಇದ್ದರು. ನಾವು ಹೋಗಿ ನೋಟಿಸು ಕೊಟ್ಟಿದ್ದೆವು. 3 ನೋಟಿಸಸ್ ಕೊಟ್ಟಿದ್ದೇವೆ ಸರ್. 3 ನೋಟಿಸ್ ಕೊಟ್ಟು ಅವ್ರು ಯಾವುದೇ ರೀತಿ ಅದರದ್ದು ವ್ಯಾಲ್ಯೂ ಅಂದ್ರೆ ಆ ನೋಟಿಸಿಗೆ ಸ್ಪಂದನ ಮಾಡಿಲ್ಲ, ಬಹಿರಂಗವಾಗಿ ಕಟ್ತಾ ಇದ್ದಾರೆ. ಮತ್ತು ನಾವು ನೋಟಿಸ್ ಕೊಡ್ಲಕ್ಕೆ ಹೋದರು ಅವರು ಸ್ಟಾಪ್ ಮಾಡ್ತಾ ಅಂತ ಹೇಳಿ ಮತ್ತೆ ಕಟ್ಕೊತಿರು. ಮತ್ತು ನಾವು ಹೋಗಿ ನೋಡೋದು ಪೂರಾ ಬೌಂಡ್ರಿ ಕಟ್ಟಿದ್ದಿತ್ತು. ನಾವು 21 ಡೇಟಿಗೆ ಡೆಮೊಲಿಷ್ ಮಾಡಿಬಿಟ್ಟಿದ್ದೀವಿ ಸರ್. ಓಕೆ ಸರ್. DVDCದು ಲೆಟ್ರ್ ಬಂದಿತ್ತು 204-205 ಸರ್ವೆ ನಂಬರ್ದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿದಿರೋ ಕಟ್ಟಡವನ್ನು ನಿಲ್ಲಿಸುವ ಬಗ್ಗೆ. ನಾವು ನಿಲ್ಲಿಸೋರು ಸಹ ಅವ್ರು ಕಟ್ಲತ್ತಿದ್ದರು. ಮತ್ತು ನಮ್ದು 187 ಸೆಕ್ಷನ್ದಾಗ ಮುನ್ಸಿಪಾಲಿಟಿ ಆ್ಯಕ್ಟ್ಸ್ದಾಗ ವಿತೌಟ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕಟ್ಕೊಂಡ್ರು ನಮಗೆ ರಿಮೂವ್ ಮಾಡೋಕೆ ಅಥಾರಿಟಿ ಇದೆ ಸರ್. ಸುಳ್ಳು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರು ಅದ್ರದ್ದು ಪ್ರೂಫ್ ಕೊಡಬೇಕು. ಇಲ್ಲದ್ರೆ ನಾನೇ ಕಾನೂನು ಕ್ರಮ ನಾ ಕೇಸ್ ಹಾಕ್ತೀನಿ ಸರ್. ಸುಳ್ಳದ ನಾ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಸರ್. RC ಆಫೀಸ್ನಿಂದ ಲೆಟರ್ ಬಂದಿತ್ತು ಸರ್, AC ಆಫೀಸ್ನಿಂದ ಬಂದಿತ್ತು, DC ಆಫೀಸ್ನಿಂದ ಬಂದಿತ್ತು. ಮತ್ತು ಎಲ್ಲ ಮತ್ತು DVDCದಿಂದ ಲೆಟರ್ ಬಂದಿದೆ ಸರ್. ಮತ್ತೊಂದು ಇದ್ರದ್ದು ಅರ್ಜಿ ಬಂದಿತ್ತು. ಅವ್ರ ಅರ್ಜಿ ಬಂದಿದ ಮ್ಯಾಗ ನಾವೆಲ್ಲ ಪರಿಶೀಲಿಸಿ ಅವ್ರಿಗೆ ನೋಟಿಸ್ ಫಸ್ಟ್ ಕೊಟ್ಟಿದ್ದೇವೆ ಸರ್. ಅವರು ಸೆಕೆಂಡ್ ನೋಟಿಸ್ ಕೊಟ್ಟಿದ್ದೇವೆ, ಥರ್ಡ್ ನೋಟಿಸ್ ಕೊಟ್ಟಿದ್ದೇವೆ. ಅವ್ರು ಬಹಿರಂಗವಾಗಿ ಕಟ್ಲಕ್ಕಿರು ನಾವು ತೆರವುಗೊಳಿಸಿದ್ದೇವೆ. ಇಲ್ಲ ಸರ್, ಲೇಔಟು ಇಲ್ಲ. ಇವರು ಟೋಟಲ್ 6 ಮಂದಿ ಅಂತ ಸರ್. ಮತ್ತು ಅದರಲ್ಲಿ ಪಾಣ್ಯದಲ್ಲಿ ನೋಡ್ರಿ ಕೋರ್ಟ್ ಸ್ಟೇ ಆ್ಯಸ್ ಪರ್ ಕೋರ್ಟ್ ಆರ್ಡರ್ ಅಂತ ಇದೆ ಸರ್. ನಾನು ನಿಮಗೆ ಸಬ್ಮಿಟ್ ಮಾಡ್ತೀನಿ ಸರ್. ಇದು ಸರ್ ಒಂದು ಸೆಕೆಂಡ್ ಸರ್ 205 ಸರ್ವೆ ನಂಬರ್ ಸರ್. 204-205 ಸರ್ವೆ ನಂಬರು ಇನ್ನು ಕೋರ್ಟ್ದಲ್ಲಿ ಇದೆ ಸರ್. ಅದು ಸ್ಟೇ ಆರ್ಡರ್ ಇದೆ. ಫಿರ್ ಭಿ ಅವರು ಅನಧಿಕೃತವಾಗಿ ಕಟ್ಟಡ ಮಾಡತ್ತೀರಿ ಸರ್. ಸರ್ 204 में वो लोग बांधे रहते. इलीगल कंस्ट्रक्शन परमिशन फॉर्ज डॉक्यूमेंट क्रिएट करके उन्होंने भी TMC मेंबर है सर, पांडुरंग कन्से सर. उन्होंने डॉक्यूमेंट सब फेक कर ले रहे. ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಫೇಕ್ ಸರ್. ಫೇಕ್ ಎಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲಿಂದ ಮಾಡಿಸ್ಕೊಂಡ್ರ ಸರ್? ಸರ್ ಅವ್ರ ಮೆಂಬರ್ ಅಲ್ಲ ಸರ್. ಈಗ ನಮ್ದು ಹಿಂದಿನ ಚೀಫ್ ಆಫೀಸರಿಗೆ ಕೇಳಿದೇವೆ ಸರ್. ಅವ್ರಂದ್ರೆ ನಾವು ಕೊಟ್ಟಿಲ್ಲ ಅಂತ ಅಂದ್ರೆ ಸರ್. ಅವ್ರಿಗೆ ಆನ್ಲೈನ್ ತಗೋಬೇಕಂತ 2016 ಸರ್ಕ್ಯುಲರ್ ಅದ ಸರ್. ಸರ್ಕ್ಯುಲರ್ ಅದ ಅವರಿಗೂ ಗೊತ್ತಿದೆ ಸರ್. 2016 ಡಿಜಿಟಲ್ ಇಲ್ಲ ಅದ ನೋಡಿ ಸರ್.
ಸರಿ ಇಲ್ಲದ ನೋಡಿ ಸರ್. Commissioners, Municipal Commissioner, Chief Officer are directed to compulsory generate building plan approval letter through the software digitally signed using the DSC provided for e-procurement portal and issue it to the applicants. Issue of building plan approval letter with handwritten signature to the public is completely prohibited from 1/3/2016 onwards. Sir. के बारे में उन्होंने बोल रहे हैं उनके पास सीसीटीवी फुटेज है, आप जाके उनको 1 लाख रुपए हॉस्पिटल में डायरेक्टली पूछे बोल रहे नहीं हैं, पूछा इसके सर। बारे में क्या बोलेंगे सर? नहीं पूछा सर। आप गए थे क्या सर उनके हॉस्पिटल? मैं हॉस्पिटल को उनके जो छोटे लड़के हैं विलास कंसे सर MBBS डॉक्टर है, मैं हमारे सीनियर है, मैं उनको समझाने गया था, संडे था, उनको कि ये डॉक्यूमेंट सब वैलिड नहीं है, आप कंस्ट्रक्शन परमिशन और जो भी डॉक्यूमेंट करेक्ट कर लेके कर ले सकते, लेकिन तुम ऐसा कर रहे तो इलीगल स्टॉप करने के लिए बोलने के लिए विथ पुलिस PC हमारा और एक स्टाफ के साथ गया था सर. अगर उन्होंने कुछ ऐसा आरोप लगा रहे तो प्रूफ ले लो सर, और ये पूरा झूठ है सर. झूठ है। आप किसी को भी पैसे नहीं पूछे सर? नहीं पूछा सर, एक पैसा नहीं पूछा मैं किसको भी. आप उनको चुप राय देने को गए तो उन्होंने ऐसा आरोप- मैं सर राय देने जाने की क्या रीजन था सर? आपका उनके साथ कुछ रिलेशन है क्या सर? जो उनके छोटे बेटे विलास कंसे सर हैं, हाँ। हमारे सीनियर है सर, मैं उनको बोला था और व्हाट्सएप मैसेज भी किया था, ये सब डॉक्यूमेंट सर, ये सब ये है क्या बोलते कोर्ट ऑर्डर स्टे है और कंस्ट्रक्शन परमिशन नहीं है, आप स्टॉप करने के लिए उनको बोलने गया था सर. और